ಏನಿಲ್ಲ, ಬಹುಮುಖ್ಯ ಬೇಡಿಕೆ ಇರತಕ್ಕಂಥ ರಸ್ತೆ ಸುಮಾರು 30 ವರ್ಷದಿಂದ ರಸ್ತೆ ಆಗಿರಲಿಲ್ಲ. ಕಳೆದ ಬಾರಿ ಸರ್ಕಾರ ನಮಗೆ ಇರಲಿಲ್ಲ. ಸರ್ಕಾರ ಇಲ್ಲದೆ ಹೋದ ಸಂದರ್ಭದಲ್ಲಿ ನಾವು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದು. ಅವತ್ತಿನ BJP ಸರ್ಕಾರ ಇತ್ತು. ಇವತ್ತು ನಮಗೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಈ ಒಂದು ವಿಶೇಷವಾದಂಥ ಅನುದಾನಗಳನ್ನ ತಂದು, ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ತಂದು ಈ ಒಂದು ರಸ್ತೆಯನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಜೊತೆಗೆ ಹಿಂದೆನೂ ಕೂಡ ಈ ಒಂದು ಗ್ರಾಮಕ್ಕೆ ಸಾಗುವಳಿ ಕೊಡೋ ವಿಚಾರದಲ್ಲಿರ್ಬೋದು, ಜೊತೆಗೆ ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಮುಖಂಡರುಗಳು ನಮಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಬಂದಿದ್ದಾರೆ. ಎಷ್ಟು ಅನುದಾನ ಮತ್ತು ಯಾವ ಇದರಲ್ಲಿ ಆಗ್ತದೆ ಸರ್? ಇದು 50 ಲಕ್ಷದ ಅನುದಾನ, ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಅಡಿಯಲ್ಲಿ ಇದನ್ನು ನಾನು ತೆಗೆದುಕೊಂಡಿದ್ದೀನಿ. ಇನ್ನೊಂದು ವಾರದಲ್ಲಿ ಇದು ಕೆಲಸ ಪ್ರಾರಂಭ ಆಗ್ತದೆ. ಅದನ್ನು RDPR ಇಲಾಖೆಯಿಂದ 3 ಕೋಟಿ ರೂಪಾಯಲ್ಲಿ ಎಸ್ಟಿಮೇಟ್ನ ನಾನು ಸೇರಿಸಿದ್ದೀನಿ. ಅದನ್ನು ಕೂಡ ರಸ್ತೆಯನ್ನು ಡಿಸೆಂಬರ್ ಜನವರಿ ತಿಂಗಳಲ್ಲಿ ಗುದ್ಲಿ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಅವ್ರಿಗೂ ಕೂಡ ರಿಕ್ವಿಷನ್ ಹಲವಾರು ವಿಚಾರದಲ್ಲಿ ನಾನು ರಿಕ್ವಿಷನ್ಸ್ನ ನಾನು ಕೊಟ್ಟಿದ್ದೀನಿ. ಸುಮಾರು ನಮ್ಮ ತಾಲೂಕು ಭಾಳಷ್ಟು ಅಭಿವೃದ್ಧಿಗಳನ್ನ ಆಗಬೇಕಾಗ್ತದೆ. ಮಿನಿಮಮ್ ಅಂತಂದರೆ ಇನ್ನೂ ನಮ್ಮ ತಾಲೂಕಲ್ಲಿ 300-350 ಕಿಲೋಮೀಟ್ರ್ ರಸ್ತೆಯಷ್ಟು ರಸ್ತೆ ಏನಿದೆ ಅಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಇರ್ಬೋದು, ಡಾಂಬರೀಕರಣ ಆಗಬೇಕು. ಇವೆಲ್ಲವನ್ನು ಕೂಡ ನಾವು ಆಗಬೇಕಾಗ್ತದೆ. ಇದನ್ನು ಹಂತ ಹಂತವಾಗಿ ನಾವು ಮಾಡಿಕೊಂಡು ಕೆಲಸ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಒಂದೇ ಸತಿ ಎಲ್ಲವನ್ನು ಕೂಡ ನಾವು ಮಾಡ್ತೀವಿ ಅನ್ನೋಕ್ಕಾಗಲ್ಲ. ಯಾಕಂದರೆ 30-40 ವರ್ಷದಿಂದ ಆಗದಿರೋ ಕೆಲಸನ ಹಂತ ಹಂತವಾಗಿ ನಾವು ನೆರವೇರಿಸಬೇಕಾಗ್ತದೆ. ಆದ್ದರಿಂದ ಏನೇನು ಅಭಿವೃದ್ಧಿಗಳನ್ನ ನಾವು ಮಾಡ್ಬೋದು, ಖಂಡಿತವಾಗ್ಲೂ ಪ್ರಯತ್ನ ಪಟ್ಟು ಈ ಒಂದು, ಯಾಕಂದರೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ತಾಲೂಕಿಗೆ ವಿಶೇಷವಾಗಿ ಅನುದಾನ ತಂದು ಇಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗ್ತದೆ.